ನಿಂದೊಂದ್ ಕತೆ ಆದ್ರೆ ನಂದ್ ಇನ್ನೊಂದ್ ಕತೆ. ಊರಲ್ಲಿ ಜಮ್ ಅಂತ ಇದ್ದೆ. ಈ ನನ್ನ ಫ್ರೆಂಡ್ಸು ಆಗಾಗ ಇಸ್ಪಿಟಾಡು ಅಂತ ಕರ್ಕೊಂಡು ಹೋಗ್ತಾ ಇದ್ರು. ನಂದು 2,000. ಒಂದೊಂದು 5,000 ಯಾಕ ಕಳ್ಡು? ನಂದೇ ಆಟ ತಗ 2,000. ಆಯ್ತು, ನಂದು 1,000. ಶೋ ದುಡ್ಡು ಬಂದಾಗ್ಲಂತೂ ಸಖತ್ ಮಜಾ ಮಾಡ್ತಿದ್ದೆ. ನಮ್ಮ ಅಪ್ಪ ಅಮ್ಮ ತೀರ್ಕೊಂಡ್ಮೇಲೆ ಇದ್ದಿದ್ 4 ಎಕರೆಲಿ 2 ಎಕರೆ ತೆಂಗಿನ ತೋಟ ಮಾರಿ ನಾನು ಸಿಟಿಗೆ ಬಂದೆ. ನನಗೆ ಈ ಗಾಡಿ ಓಡಿಸೋ ಶೋಕಿ ಬೇರೆ. ಯಾವನ್ ಕೈ ಕೆಳಗಡೆನೋ ಕೆಲಸ ಮಾಡೋದೇನಕ್ಕೆ ಅಂತ ನಾನೇ ಸ್ವಂತ ಗಾಡಿ ಹಾಕಿ ಕಾರ್ ಓಡಿಸ್ತಾ ಇದ್ದೆ. ಅಷ್ಟರಲ್ಲಿ ಊರ್ ತುಂಬಾ ಎಲ್ಲ ಫ್ರೆಂಡ್ಸ್ ಆಗ್ಬಿಟ್ಟಿದ್ರು. ಒಂದಿನ ಹೆಂಗೆ ಇದೆಲ್ಲ ನಮ್ಗಲ್ಲ ಮಚ್ಚ, ಇದು ನಮ್ಗಲ್ಲ ಅಂತಿದ್ದವನು ಅದನ್ನ ನಮ್ಮ ಮನೆನೇ ಮಾಡ್ಕೊಂಡ್ಬಿಟ್ಟೆ. ಗೆದ್ವಿ ಮಚ್ಚ. ಮೊದ್ಲು ನನ್ನ ಹ್ಯಾಂಡು ಫುಲ್ಲು ಫಾರ್ಮಲ್ ಇತ್ತು. ಹೋಗ್ತಾ ಹೋಗ್ತಾ ಎಲ್ಲಾದ್ರಲ್ಲೂ ಸೋಲ್ತಾ ಬಂದೆ. ಈ ಬೆಟ್ಟಿಂಗ್ ಆಡಕ್ಕೆ ಅಂತಾನೆ ಎಕ್ಸ್ಟ್ರಾ ಡ್ಯೂಟಿ ಕೂಡ ಮಾಡ್ತಾ ಇದ್ದೆ. ಒಂದೇ ಒಂದ್ ಬೆಟ್ ಗೆಲ್ಲಿ ಅಂತ ಇದ್ದಿದ್ದ ದುಡ್ಡೆಲ್ಲ ತಗೊಂಡೋಗಿ ಬೆಟ್ಟಿಂಗ್ ಕಟ್ತೆ. ಆಗ ಮಚ್ಚ ಸೋತೋಗ್ಬಿಟ್ವಿ ಮಚ್ಚ ಅಂತ ಹೇಳಿ ನನ್ನ ಮುಖನೂ ನೋಡ್ದೆ ಹೊರಟೋದ. ಆಗ್ಲೇ ಅನ್ಸ್ತು ಈ ಫ್ರೆಂಡ್ಶಿಪ್ಪು ರಿಲೇಶನ್ಶಿಪ್ಪು ಎಲ್ಲ ದುಡ್ಡಿದ್ರೆ ಮಾತ್ರ.